ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಇವತ್ತು ಧಾರವಾಡ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯು ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ರಚಿಸಿದೆ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೆಯ ಜನ್ಮದಿನದ ಆಚರಣೆ ಅಂಗವಾಗಿ ಇಂದು ಧಾರವಾಡ ನಗರದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಯಶಸ್ವಿಯಾಗಿ ಇವತ್ತು ಕಂಡಿತು. ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆಯು ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯಲ್ಲಿ ಇವತ್ತು 1612 ಜನ ರಕ್ತದಾನ ಮಾಡುವುದರ ಮೂಲಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಇತಿಹಾಸವನ್ನು ರಚಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡಲು ನಾವು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಇಸ್ಲಾಂ ತಮಟಕರ್ ಅವರು ಉಪಸ್ಥಿತರಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ, ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಲ್ಲರಿಗೆ ನಮಸ್ಕಾರ. ಧಾರವಾಡ ಶಹರದ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 1500ನೆಯ ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮುಂಜಾನೆ 8 ಗಂಟೆಯಿಂದ ಸಂಜೆ 6ರವರೆಗೆ ನಡೆಯಿತು. ಈ ರಕ್ತದಾನ ಶಿಬಿರದಲ್ಲಿ ಸರ್ವ ಸಮಾಜದವರು ಪಾಲ್ಗೊಂಡು ಒಟ್ಟು 1612 ಜನರು ರಕ್ತದಾನವನ್ನು ಮಾಡಿದರು. ಈ ರಕ್ತದಾನ ಪಾಲ್ಗೊಂಡ SDM ಆಸ್ಪತ್ರೆ 208 ಯೂನಿಟ್ಸ್, ಕ್ಯಾನ್ಸರ್ ಆಸ್ಪತ್ರೆ 110 ಯೂನಿಟ್, ಜಿಲ್ಲಾ ಆಸ್ಪತ್ರೆ ಧಾರವಾಡ 217 ಯೂನಿಟ್, ರೋಟರಿ ಬ್ಲಡ್ ಕೇಂದ್ರ 415 ಯೂನಿಟ್, ಧಾರವಾಡ ಬ್ಲಡ್ ಬ್ಯಾಂಕ್ 320 ಯೂನಿಟ್ ಹಾಗೂ ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿ 342 ಯೂನಿಟ್ಸ್, ಹೀಗೆ ಒಟ್ಟು 1612 ಜನರಿಂದ ರಕ್ತದಾನ ಪಡೆಯಲಾಯಿತು. ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 1700ಕ್ಕಿಂತ ಹೆಚ್ಚು ಜನರು ಪಾಲ್ಗೊಂಡು ಉಚಿತ ಔಷಧವನ್ನು ಪಡೆದರು. ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು. ಈ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ನಾನು ಮತ್ತು ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಇದರ ಜೊತೆಗೆ ಇಲ್ಲಿ ಬಂದವರು ಎಲ್ಲ ವೈದ್ಯರು, ಮುಖ್ಯವಾಗಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಮತ್ತು ಟೀಚರ್ಸು, ಮತ್ತು ಇಲ್ಲಿ ಡಾಕ್ಟರ್ ಜೊತೆ ಬಂದಂತ ನರ್ಸ್ ಮತ್ತು ಅವ್ರ ಜೊತೆ ಇದ್ದದ್ದು ಸ್ಟಾಫು, ಮತ್ತು ಅಂಜುಮನ್ ಇಸ್ಲಾಂ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯ ಎಲ್ಲ ಸದಸ್ಯರು, ಮತ್ತು ಈದ್ ಮಿಲಾದ್ ಕಮಿಟಿಯ ಸದಸ್ಯರು, ಮತ್ತು ಎಲ್ಲ ಮುಖ್ಯವಾಗಿ ಇದಕ್ಕೆ ಕಾರಣೀಭೂತ ಅಂದ್ರೆ ಎಲ್ಲ ಜಮಾತಿನ ಎಲ್ಲ ಮುತುವಳ್ಳಿಗಳು ಮತ್ತು ಅಲ್ಲಿ ಇರುವಂತ ಎಲ್ಲ ಯುವ ಕಮಿಟಿಗಳು, ಯಂಗ್ ಕಮಿಟಿ, ಮೊಹಲ್ಲಾ ಯಂಗ್ ಕಮಿಟಿಗಳು ಎಲ್ಲರನ್ನು ಸಹಕಾರದಿಂದ ಇದು ಒಂದು ಐತಿಹಾಸಿಕ ರಕ್ತದಾನ ಶಿಬಿರವನ್ನು, ಒಂದು ಕರ್ನಾಟಕದಲ್ಲಿ ಇತಿಹಾಸ ಮಾಡುವಂತ ಶಿಬಿರವನ್ನು ಯಶಸ್ಸು ಮಾಡಲಿಕ್ಕೆ ಎಲ್ಲರ ಕಾರಣೀಭೂತರು. ಎಲ್ಲ ಸಮಾಜದವರು ಇದರ ಸದುಪಯೋಗ ಪಡೆದರು. ಎಲ್ಲ ಸಮಾಜದವರು ಬಂದು ರಕ್ತದಾನವನ್ನು ಮಾಡಿದ್ರು. ಎಲ್ಲ ಸಮಾಜದವರು ಬಂದು ಇದಕ್ಕೆ ಔಷಧವನ್ನು ಪಡೆದರು ಮತ್ತು ಆರೋಗ್ಯ ತಪಾಸಣೆ ಮಾಡಿದರು. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸೇವಕ ಕಾರ್ಯಕ್ರಮದಲ್ಲಿ ಅಂಜುಮನ್ ಇಸ್ಲಾಂ ತೊಡಗೊಂಡ್ರೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್, ಇವತ್ತು ಐತಿಹಾಸಿಕ ಒಂದು ಇತಿಹಾಸವನ್ನ ರಚಿಸಿದಿರಿ ಸರ್, ಹೇಗೆ ಅನಿಸ್ತದೆ ಈ ಸಂದರ್ಭದಲ್ಲಿ? ಯಾವಾಗಲೂ ಯೋಚನೆ ಮಾಡಿ ನಾವು ಬಹಳಷ್ಟು ಹೆಲ್ತ್ ಕ್ಯಾಂಪ್ ನಾವು ಮಾಡಿದ್ವಿ. ನಾವು ಮೊದಲು ಮಾಡಿದ್ವಿ. ನಾವು 50ರಿಂದ 100 ಬಹಳ ಯಶಸ್ವಿ ರಕ್ತದಾನ ಕ್ಯಾಂಪ್ ಅಂದ್ರೆ 150 ಅಂದ್ರೆ ಬಹಳ ದೊಡ್ಡ ಕ್ಯಾಂಪ್ ಅಂತ ಆಗ್ತಿತ್ತು. ಆದ್ರೆ ನಾವು 1,500 ಅಂತೇಳಿ ಮೀಟಿಂಗ್ ಒಳಗ ನಿರ್ಣಯ ಮಾಡಿದ್ವಿ. ಆಮೇಲೆ ಹೊರಗೆ ಅಡ್ಡಾಡಕ್ ಚಾಲು ಮಾಡಿದ್ರೆ ನಮ್ಗೆ 1,500 ಎಲ್ಲರೂ ಆಗೋದಿಲ್ಲ, ಸುಲಭ ಆಯ್ತಿಲ್ಲ, ರಕ್ತ ಕೊಡೋದು ಎಲ್ಲರಿಗೂ ಕೊಡೋದು ಆಗೋಂಗಿಲ್ಲ ಅಂತ ಹೇಳಿದ್ರು. ಆದ್ರೂ ನಾವು ಏನು ಅದು ಎಲ್ಲ ಹೆಸರು ತಗೊಂಡು ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಅದು ಒಂದು ಛಲದಿಂದ ನಾವು ಬಿದ್ದು ಹೊರಗೆ ಬಿದ್ದು, ಮತ್ತೆ ಎಲ್ಲರೂ ನಾವು ಬಿದ್ದ ಮೇಲೆ ಎಲ್ಲರೂ ಸಹಕಾರ ಮಾಡಿದ್ರು. ಎಲ್ಲ ಜಮಾತ್ದವರಾಗ್ಲಿ, ಯಂಗ್ ಕಮಿಟಿಗಳಾಗ್ಲಿ, ಎಲ್ಲ ಯುವಕರಾಗ್ಲಿ ಸಹಕಾರ ಮಾಡಿದ್ರಿಂದ ಇದು ಒಂದು ಯಶಸ್ವಿ ಆಯ್ತು. ಇದು ಒಂದು ಇತಿಹಾಸ ಮಾಡಲಿಕ್ಕೆ ಧಾರವಾಡ ಜನರು ಎಲ್ಲರ ಕಾರಣೀಭೂತ ಅಂತ ಹೇಳಿ ಬಯಸ್ತೇನೆ.